ಪತ್ರಗಳನ್ನು ಓದ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಗುರುಜಿ, ಮತ್ತೊಂದು ಕಣ್ಣಿನ ರೇಖೆ ಭಾವಚಿತ್ರವನ್ನು ಇಲ್ಲಿ ಇವರು ಕಳಿಸಿದ್ದಾರೆ. ಬಳ್ಳಾರಿಯಿಂದ ಮಂಜುಳಾ ಅವರು ಬರೆದಿರುವಂಥ ಪತ್ರ. ದಯಮಾಡಿ ನನ್ನ ಪತ್ರ ಓದಿ. ನಾನು ಸತತ 3 ವರ್ಷಗಳಿಂದ ಪತ್ರ ಬರಿತಾ ಇದ್ದೇನೆ, ಆದರೂ ನನ್ನ ಪತ್ರ ಓದ್ತಾನೇ ಇಲ್ಲ. ಇದರಿಂದ ನನ್ನ ಮನಸ್ಸಿಗೆ ತುಂಬ ದುಃಖ ಆಗಿದೆ. ನನಗೆ ತುಂಬ ಸಮಸ್ಯೆ ಇದೆ. ಇದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ನನ್ನ ಎಲ್ಲ ಅಣ್ಣಂದಿರಿಗೂ ಈ ತಂಗಿಯ ಸಣ್ಣ ಮನವಿ ಅಂತ ತಿಳ್ಕೊಳ್ಳಿ. ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಅಂತ. ನಾನು ಬಳ್ಳಾರಿ ಕಲ್ಲುಕಂಬ ಗ್ರಾಮದಿಂದ ಈ ಪತ್ರವನ್ನು ಬರಿತಾ ಇದ್ದೇನೆ. ಗುರುಜಿ, ನಾನು ಅಂಗವಿಕಲೆ. ನನಗೆ ಎಡಗಾಲಿನ ಸಮಸ್ಯೆ ಇದೆ. 2015ರಲ್ಲಿ ಜನವರಿಯಲ್ಲಿ ತಿರುಪತಿಯಲ್ಲಿರುವಂತಹ BIRRT ಆಸ್ಪತ್ರೆಯಲ್ಲಿ ಕಾಲ್ ಆಪರೇಷನ್ ಮಾಡಿಸ್ಕೊಂಡಿದ್ದೇನೆ. ಆದರೆ ನನಗೆ ಇನ್ನೂ ನಡೆಯೋದಕ್ಕೆ ಬರ್ತಾ ಇಲ್ಲ. ಈಗ ಡಾಕ್ಟರ್ ಕಾಲ್ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಇದರಿಂದ ನನ್ನ ಮನಸ್ಸಿಗೆ ಸಹಿಸಲಾರದೇ ಇರೋವಂಥ ದುಃಖ ಆಗಿದೆ. ಗುರುಜಿ, ನನಗೆ ಕಾಲ್ ಬರುತ್ತಾ? ನಾನು ಚೆನ್ನಾಗಿ ನಡೀತೀನ ಅಂತ ತಿಳಿಸ್ಕೊಡಿ. ಹಾಗೆ ಗುರುಜಿ, ನಾನು BA ವಿದ್ಯಾಭ್ಯಾಸ ಮುಗಿಸಿದ್ದೇನೆ. ನನಗೆ ಸರ್ಕಾರಿ ಉದ್ಯೋಗ ಏನಾದರೂ ಸಿಗುತ್ತಾ ಅಂತ ತಿಳಿಸ್ಕೊಡಿ. ನಾನು ಚೆನ್ನಾಗಿರ್ತೀನ ಅನ್ನೋದು ನನ್ನ ಪ್ರಶ್ನೆ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾದ್ರೆ ನಿನ್ನ ಕಣ್ಣಿರೇಖೆ ಸಮಂಜಸವಾಗಿರಬೇಕು ತಾಯಿ. ನೀನು ಕಳಿಸಿರ್ತಕ್ಕಂಥ ಈ ಫೋಟೋ ಅಲ್ಲಿ ಅಷ್ಟು ಅಚ್ಚುಕಟ್ಟಾದಂತಹ ಕಣ್ಣಿನ ರೇಖೆ ಸ್ಪಷ್ಟತೆ ಇಲ್ಲ. ಸತತವಾಗಿ 3-4 ವರ್ಷದಿಂದ 3 ವರ್ಷದಿಂದ ಅಂತೂ ನೀನು ಕಾಗದಗಳು ಬರೀತಿದ್ಯಾ. ನಾನು ಕಾಗದ ತೊಗೊಂಡಿಲ್ಲ ಅನ್ನೋ ಆರೋಪ ನಮ್ಮ ಮೇಲೆ ಇರಲಿ. ಯಾಕೆಂದರೆ ಬರುವಂತಹ ಸಾವಿರಾರು ಕಾಗದಗಳ ಮಧ್ಯದಲ್ಲಿ ನಿನ್ನ ಅದೃಷ್ಟದ ಬಾಗಿಲು ಇವತ್ತು ತೆಗೆದು, ಅದೃಷ್ಟದ ಬಾಗಿಲು ತೆಗೆದಷ್ಟೇ ಅದೃಷ್ಟದಲ್ಲಿ ನೀವು ಇರ್ತಕ್ಕಂತಹ ನುಡಿಗಳನ್ನು ತಿಳಿಸ್ಲಿಕ್ಕೆ ಆಗದಂಥ ಪರಿಸ್ಥಿತಿ. ಕಾರಣ ನೀನು ಕಳಿಸಿರ್ತಕ್ಕಂತಹ ನಿನ್ನ ಕಣ್ಣರೇಖೆಯೇ ಸ್ಪಷ್ಟತೆ ಇಲ್ಲದಂಥ ರೀತಿಯಲ್ಲಿದೆ ಅಮ್ಮ. ಈ ಫೋಟೋ ತೆಗಿಬೇಕಾದ್ರೂ ಫೋಟೋಗ್ರಾಫರ್ ತೆಗಿಬೇಕಾದ್ರೆ ಇತ್ತೀಚೆಗೆ ಒಂದು ತಪ್ಪನ್ನು ಕೆಲವು ಮಾಡ್ತಾರೆ. ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಹೇಗೆ ತೆಗಿಬೇಕು ಕಣ್ಣಿನ ರೇಖೆ ಅಂತ. ನೀವು ಕಣ್ಣತ್ರ ಸ್ವಲ್ಪ ಮಟ್ಟಿಗೆ ನೀವು ಝೂಮ್ ಮಾಡೋದು ಬೇಡ, ನ್ಯಾಚುರಲ್ ಆಗಿ ನೀವು ತೆಗೆದ್ರೂ ಸಾಕಾಗುತ್ತೆ. ಆದರೆ ಏನು ಮಾಡ್ತಾರೆ, ತೆಗೆಯುವಾಗ ಈ ತರಹ ಒಂದು ತೊಂದರೆಗಳು. ಇದು ಪೂರ್ತಿ ಸಾಫ್ಟ್ ಇದೆ. ಅಂದರೆ ಇದರಲ್ಲಿ ಒಂದೇ ಒಂದು ಅದು ಯಾವ ಕ್ಯಾಮ್ರಾ ತೆಗೆದಿದ್ದಾರೋ ನನಗೂ ಅರ್ಥವಾಗ್ತಾ ಇಲ್ಲ. ಒಟ್ಟಂತೂ ಇದರಲ್ಲಿ ಕಣ್ಣಿರೇಖೆ ಏನೂ ಸ್ಪಷ್ಟತೆ ಇಲ್ಲ. ಅದಕ್ಕಾಗಿ ನೀನು ಆದಷ್ಟು ಬೇಗ ನೀನು ಈ ಸಮಸ್ಯೆ ಹೇಳ್ಕೊಂಡಿದ್ರಿಂದ ನಿನ್ನ ಸಮಸ್ಯೆನ ಖಂಡಿತವೂ ನಾನು ಅದನ್ನು ಆದಷ್ಟು ಬೇಗ ನಿನ್ನ ಕಾಗದ ಮತ್ತೊಮ್ಮೆ ನೀನು ಕಳಿಸ್ಕೊಡು ಫೋಟೋನ. ನಾನು ಖಂಡಿತ ಮಾತಾಡ್ತೀನಿ, ಚಿಂತೆ ಮಾಡಬೇಡ. ಉದ್ಯೋಗಕ್ಕಾಗಿ ಕೇಳಿದ್ಯಾ, ವಿದ್ಯಾಭ್ಯಾಸ ನಿಂದು, ಜೊತೆಗೆ ನೀನು ಅಂಗವಿಕಲತೆ ಅಂತ ಹೇಳಿದ್ಯಾ. ನಿನ್ನ ಎಡಗಾಲು ಆಪ್ರೇಷನ್ ಆಗಿದೆ, ಅದು ಕಾಲು ಬರ್ತಾ ಇಲ್ಲ ಅಂತಲೂ ಹೇಳಿದ್ಯಾ. ನಿನ್ನೆಲ್ಲ ಸಮಸ್ಯೆಗಳು ನಿಜಕ್ಕೂ ನನಗೂ ಬಹಳ ಸಂಕಟನೇ. ನಿನಗೇನಾದ್ರು ಒಂದಿಷ್ಟು ಅನುಕೂಲ ಆಗಿ ನಿನ್ನ ಜೀವನದಲ್ಲಿ ಒಂದಿಷ್ಟು ಸಾಧನೆ ಮಾಡಿ 4 ಜನಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿರಬೇಕು ಅನ್ನೋ ಆಸೆ ನಂದು ಇದೆ ತಾಯಿ. ಒಳ್ಳೆಯದಾಗಲಿ, ನನ್ನ ಆಶೀರ್ವಾದ ನಿನಗಿದೆ. ಆದಷ್ಟು ಬೇಗ ಮತ್ತೊಂದು ನಿನ್ನ ಕಣ್ಣಿರೇಖೆ ಚೆನ್ನಾಗಿ ಕಾಣುವಂಥದ್ದೊಂದು ಫೋಟೋ ಕಳಿಸ್ಕೊಡು, ಖಂಡಿತ ನಾನು ಮಾತಾಡ್ತೀನಿ. ಹಾಗೆ ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ರೀತಿ ನಿನ್ನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಯೋಗ ಫಲ ಇದೆ, ಒಳ್ಳೆ ಅನುಕೂಲ ಇದೆ. ಒಂದು ಸರ್ಕಾರಿ ಉದ್ಯಮ ಅಂತೂ ಖಂಡಿತ ನೀನು ಪಡಿತೀಯ. ಆದರೆ ನಿನ್ನ ಶ್ರಮ ಬೇಕು. ಇವತ್ತಿನ ಕಾಲಧರ್ಮದಲ್ಲಿ ಯಾವೊಬ್ಬ ಕಡುಬಡವನಿಗೂ ಏನು ಅಪೇಕ್ಷೆ ಪಟ್ಟರು ಕೊಡೋನು ಭಗವಂತ ಒಬ್ಬ ಕೊಡಬೇಕೇ ವಿನಃ ನಾವು ಸಾಮಾನ್ಯರು ಯಾರು ನಂಬಿದ್ರೂ ನಮಗೆ ಕೆಲಸ ಆಗೋದಿಲ್ಲ. ಹಾಗೆ ನಿನ್ನ ಹಣೆಯಲ್ಲಿ ಬರೆದಿರುವಂತಹ ಕೆಲಸ ಖಂಡಿತ ಇದೆ, ಅದರ ಬಗ್ಗೆ ಭಯಪಡುವಂಥದ್ದಿಲ್ಲ. ಆದರೆ ಅದನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿನ ಸ್ವಲ್ಪ ಕಷ್ಟನೇ ಇದೆ. ಸ್ವಲ್ಪ ನೀನು ಶ್ರಮಪಟ್ಟರೆ ಖಂಡಿತ ಒಳ್ಳೆ ಮನೆ ಸೇರ್ತೀಯ, ಒಳ್ಳೆ ಯೋಗ ಫಲನೂ ಇದೆ. ಆದರೆ ನೀನು ಕಣ್ಣಿರೇಖೆ ಸ್ಪಷ್ಟ ಇಲ್ಲದ್ರಿಂದ ನಾನು ಸಂಪೂರ್ಣವಾಗಿ ಹೀಗೆ ಆಗುತ್ತೆ ಅಂತ ಹೇಳುವಂಥ ಚೈತನ್ಯ ಶಕ್ತಿ ನಂದಲ್ಲ. ಅದಕ್ಕೆ ನೀನು ಕಣ್ಣಿರೇಖೆ ಕಳಿಸ್ಕೊ. ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ ಮಾಡೋಣ. ನಮ್ಮ ಬೆಂಗಳೂರು ವಿದ್ಯಾನಗರಿ ಉದ್ಯೋಗಕ್ಕೆ, ಜೀವನೋಪಾಯಕ್ಕೆ, ವಿದ್ಯಾಭ್ಯಾಸವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಹೀಗೆ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಜ್ಞಾನವನ್ನು, ಜ್ಞಾನ ಭಿಕ್ಷೆಯನ್ನು ಅಪೇಕ್ಷೆ ಪಡೆದು ದೂರಾಭಾರದಿಂದ ಇಲ್ಲಿ ಹೆಣ್ಮಕ್ಳು ಆಗಮಿಸ್ತಾರೆ. ಬರ್ತಕ್ಕಂಥವರು ಅವ್ರಿಗೆ ಇಲ್ಲಿ ಸ್ವಗೃಹಗಳು ಇರೋದಿಲ್ಲ. ಒಂದು PG ಅಂತಿರುತ್ತೆ, ಅಥವಾ 4-6 ಜನ ಒಂದು ಕಡೆ ಸೇರಿ ಒಂದು ಗೃಹವನ್ನು, ಒಂದು ಮನೆಯನ್ನು ಮಾಡ್ಕೊಂಡು ಅಲ್ಲಿರ್ತಾರೆ. ತಂದೆ ತಾಯಿ ಜೊತೆಯಲ್ಲಿರ್ತಕ್ಕಂಥವರೇ ರಾತ್ರಿ ಲೇಟಾಗಿ ಬಂದರೆ, ಅಯ್ಯೋ ಮಗಳು ಎಲ್ಲೋ ಹೋಗಿ ಬಂದು ಬಿಡಪ್ಪ ಇವತ್ತೊಂದು ದಿವಸ ಅಂಥೇಳಿ ನಾವೇ ಪ್ರೀತಿಯಿಂದ ಅವಳು ಬರ್ಕೊಳ್ತೀವಿ, ಹೊರಡೆ ಕರ್ಕೊಂಡ್ಬಿಡ್ತೀವಿ. ಯಾಕೆ ಇವತ್ತು ತಡವಾಗಿ ಬಂದಿದ್ಯಾ ಅಂತ ನಿಲ್ಲಿಸ್ಕೊಂಡು ಅಲ್ಲಿ ಕೇಳುವಂಥ ತಾಕತ್ತು ತಂದೆ ತಾಯಿಗಿಲ್ಲ. ನಮ್ಮ ಮಕ್ಕಳು ತಪ್ಪು ಮಾಡೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ ನಿಜ. ಆದರೆ ಈ ಕ್ಷಣ ನೀನು ತೊಗೊಂಡಂಥ ನಿಲುವೇನಮ್ಮ ಅಂತ ಕೇಳುವಂತಹ ತಾಕತ್ತು ನಮಗೆ ಯಾಕಿಲ್ಲ? ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅಂತಹದ್ದು ನಮ್ಮ ಮನೆ ಮಕ್ಕಳನ್ನೇ ನಾವು ದಂಡಿಸ್ತಾ ಇಲ್ಲ ಅಂದಮೇಲೆ ವಿದ್ಯಾಭ್ಯಾಸಕ್ಕೋ ಅಥವಾ ಉದ್ಯೋಗಕ್ಕೋ ಹೊಟ್ಟೆಪಾಡಿಗೋ ದೂರಾಭಾರದಿಂದ ಬಂದಿರತಕ್ಕಂಥವ್ರು, PGಯಲ್ಲಿರ್ತಕ್ಕಂಥವ್ರು, PG ನಡೆಸ್ತಕ್ಕಂಥವ್ರು ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ಕೊಳ್ಳಿ. ಎಲ್ಲರೂ ಕೇಳ್ಕೊಳ್ಳಿ. PG ನಡೆಸ್ತಕ್ಕಂಥವ್ರು ಅಥವಾ PGಯ ಒಂದಿಷ್ಟು ರೂಲ್ಸ್ ಮಾಡಬೇಕು. ರಾತ್ರಿ 10 ಗಂಟೆ ಆದರೆ 10 ಅಥವಾ 10:30 ಒಂದು ಡೆಡ್ಲೈನ್ ಕೊಟ್ಟು, ಆ ಸಮಯನ ಕೊಟ್ಟು ಅಷ್ಟರೊಳಗೆ ನೀನು ಬಂದು ಸೇರ್ಕೋಬೇಕು. 10:30 ಮೇಲೆ ಬಂದರೆ ನಿನಗೆ ಬಾಗಿಲು ತೆಗೆಯೋದಿಲ್ಲ ನಾವು.
ಈ ಕಾನೂನನ್ನು ತಂದರೆ 10 ಗಂಟೆ ಒಳಗೆ ಎಲ್ಲ ರಸ್ತೆಗಳಲ್ಲೂ ಜನ ಓಡಾಡ್ತಿರ್ತಾರೆ, ಎಲ್ಲ ಕಡೆನೂ ಎಲ್ಲರ ಮನೆಗಳಲ್ಲೂ ಒಂದಿಷ್ಟಿರುತ್ತೆ. ನೋಡಿ, ಒಂದು ಹೆಣ್ಣು ಯಾವುದೇ ಭಾಗದಿಂದ ಬಂದಿದ್ದರು, ಯಾವುದೇ ದೇಶದಿಂದ ಬಂದಿದ್ದರೂ ಸಹಿತ ಆ ಹೆಣ್ಣಿಗೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ರಾಜ್ಯದಲ್ಲಿ ರಕ್ಷಣೆ ಇದೆ. ಯಾರೇ ಒಂದು ಸಂಧಿ ಪಂದ್ಯಗಳಲ್ಲಾಗಲಿ, ಯಾವುದೇ ಒಂದು ಭಾಗಗಳಲ್ಲಾಗಲಿ ರಾತ್ರಿ 10 ಗಂಟೆ 10:30 ಸಮಯದಲ್ಲಿ ಯಾರಿಗಾನ ಹೆಣ್ಮಗಳಿಗೆ ತೊಂದರೆ ಆಗ್ತಿದೆ, ಯಾರಾದರೂ ಅವಳು ಕೀಟ್ಲೆ ಮಾಡ್ತಿದ್ದಾರೆ, ತೊಂದರೆ ಕೊಡ್ತಾರೆ ಅಂದರೆ ಆ ಕಡೆ ಇರ್ತಕ್ಕಂಥ ಮನೆಗಳವರು ನನ್ನ ಮಗು ಅಂತೇಳಿ ಹೋಗಿ ರಕ್ಷಣೆ ಮಾಡ್ತಾರೆ. ಎಲ್ಲರೂ ಮಲಗಿರುವಂಥ ಸಮಯದಲ್ಲಿ, ರಾತ್ರಿ 11-12 ಗಂಟೆ ಸಮಯದಲ್ಲಿ, ಆ ಸಮಯದಲ್ಲಿ ನಿನಗೆ ಕೆಲಸ ಆದರೂ ಏನಿತ್ತು ತಾಯಿ? ಯಾಕೆಂದರೆ ನೀವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಒಂದು ತಲೆಬಿಸಿಯಾಗಿದೆ. ಇದು ಇರಬಹುದು, ಸ್ವತಂತ್ರ ಬಂದಿದೆ, ದಿನದ 24 ಗಂಟೆ, ವರ್ಷದ 365 ದಿವಸ ಹೆಣ್ಣಿಗೆ ಸ್ವತಂತ್ರ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇನ್ನೂ ರಾಕ್ಷಸರಿದ್ದಾರೆ. ಆ ರಾಕ್ಷಸರ ಮಧ್ಯದಲ್ಲಿ ನಾವಿದ್ದೇವೆ. ನಾವಿರಬೇಕಾದಂಥ ಸ್ಥಳದಲ್ಲಿ ಕೆಲವು ಕಟ್ಟುಪಾಡುಗಳಿದೆ, ಅದನ್ನು ನಾವು ಫಾಲೋಅಪ್ ಮಾಡಬೇಕು. PGಗಳಲ್ಲಿ PG ನಡೆಸುವಂಥವ್ರು 10:30 ಸಮಯ, ಅಥವಾ ಉದ್ಯೋಗಕ್ಕೆ ಹೋಗಿದ್ದೀರಿ, ನೈಟ್ ಡ್ಯೂಟಿ ಮಾಡ್ಕೊಂಡು ಬರ್ತಿದ್ದೀರಿ, ನಿಮಗೆ ಕ್ಯಾಬ್ ಡ್ರೈವರ್ಸು ಯಾರು ನೈಟ್ ನೀವು ಎಲ್ಲೇ ಕೆಲಸಕ್ಕೆ ಹೋದರೆ ಆ ಕ್ಯಾಬ್ ಡ್ರೈವರ್ಸ್ ಯಾರಿದ್ದ ಅಥವಾ ಒಬ್ಬ ಸೆಕ್ಯೂರಿಟಿ ಜವಾಬ್ದಾರಿ ತೊಗೊಂಬಂದು PGನಲ್ಲಿ ಆ ಹೆಣ್ಣುಮಗು ಮನೆಯೊಳಗೆ ಆ ಮನೆ ಸೇರೋ ತನಕ ಆ ಜವಾಬ್ದಾರಿ ವಹಿಸಬೇಕು ಆ ಕಂಪನಿ ಅಥವಾ ಆ ಮನೆ ಅಥವಾ ಮಾಲೀಕರು. ಇಷ್ಟು ಜವಾಬ್ದಾರಿ ಇದ್ದರೆ ಮಾತ್ರ ಹೆಣ್ಮಕ್ಳಲ್ಲಿ ಕೆಲಸಕ್ಕೆ ಹೋಗಬೇಕು. ಇದನ್ನು ಕೆಲಸಕ್ಕೆ ತಗೊಳ್ಳೋರು ಸಹಾಯ ಮಾಡಬೇಕು, PG ನಡೆಸುವಂಥವ್ರು ಸಹಾಯ ಮಾಡಬೇಕು. ಅಂಥ ಸೆಕ್ಯೂರಿಟಿ ಇರೋ ಕಡೆಗೆ ತಂದೆ ತಾಯಿ ತನ್ನ ಮಕ್ಕಳನ್ನು ಕಳಿಸ್ಬೇಕು. ಇಲ್ಲಿ ನಿಮ್ಮ ಹುಚ್ಚುಚ್ಚಾಗಿ ಹೊರಗಡೆಯಿಂದ ಬಂದು ತಂದೆ ತಾಯಿ ಗೊತ್ತಾಗಬಾರ್ದು ಅಂಥೇಳಿ ಇಲ್ಲಿ ನೀವು ಆಡಬಾರ್ದು ಆಟಗಳನ್ನ ಆಡಿ ಎಲ್ಲೋ ಒಂದು ಕಡೆ ಈ ಥರ ಅಚಾತುರ್ಯ ಮಾಡಿಕೊಂಡು 10 ಜನ ಬೇರೆ ಹೆಣ್ಮಕ್ಳಿಗೂ ತೊಂದರೆ. ಇದು ಒಂದು ಹೆಣ್ಮಗು ಈ ಥರ ಬೀದಿಯಲ್ಲಿ ಸಿಕ್ಕಿದ್ರೆ ನಾಳೆ ದಿವಸ ನಮ್ಮ ರಾಜ್ಯದ ಹೆಣ್ಮಗು ಸಹಿತ ಇದೇ ಥರ ಓಡಾಡಿದ್ರೆ ಅವಳನ್ನೂ ಹಿಡ್ಕೊಂಡ್ಬಿಡ್ತಾರೆ. ಹಿರಿಯ ಕಂಚಾಳು ಮನೆ ಮಂದಿಗೆ ಒಬ್ಬಳು ರಾತ್ರಿ 2:30 ಓಡಾಡಿದ್ಲು ಮೊಬೈಲ್ ಹಿಡ್ಕೊಂಡು, ಅವಳಿಂದ ಇನ್ನೊಬ್ಳು ಓಡಾಡೋದು. ಹೀಗಾಗಬಾರ್ದು. ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀವೋ ಫಸ್ಟು ನಮ್ಮ ತಪ್ಪನ್ನು ಸರಿತಿದ್ದುಕೊಳ್ಳೋಣ. ನಮ್ಮನೇನೆ ನಾವು ಸರಿಪಡಿಸ್ಕೊಳ್ಳೋಕ್ಕಾಗ್ತಿಲ್ಲ, 4 ಗೋಡೆಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಸರಿ ಹೋಗ್ತಾ ಇಲ್ಲ, ಇನ್ನು ರಾಜ್ಯ ದೇಶದ ವ್ಯವಸ್ಥೆ ಸರಿ ಮಾಡ್ಸೋಕ್ಕಾಗತ್ತಾ? ಫಸ್ಟು ನಾವಿರೋ ಸ್ಥಳ ಇಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದುಕೋಬೇಕು. ರಾತ್ರಿ ಒಂದಿಷ್ಟು ಸಮಯಕ್ಕೆ ಮಾತ್ರ PGಗಳಲ್ಲಿ ಒಳಗೆ ಹೆಣ್ಮಕ್ಳನ್ನು ಭಾಳ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿ ಹಾಕಿಬಿಟ್ರೆ, ನಮ್ಮಲ್ಲಿ ನಾವು ನಿಮಗೆ ಜಾಗ ಕೊಡಬೇಕಾದ್ರೆ ಹೊರಗಡೆಯಿಂದ ಬಂದಿದ್ದೀರಿ, ನಿಮ್ಮ ರಕ್ಷಣೆ ನಮ್ಮ ಮೇಲಿದೆ. ಆ ರಕ್ಷಣೆ ಬರೀ ದುಡ್ಡು ಕೊಟ್ಟು ರಕ್ಷಣೆ ಮಾಡ್ಕೊಳ್ಳೋದಲ್ಲ, ನಿಮ್ಮ ರಕ್ಷಣೆ ಸಂಪೂರ್ಣ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಜೀವನೋಪಾಯಕ್ಕೆ ಬಂದಿದ್ದೀರೋ, ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದೀರೋ, ನಿಮ್ಮನ್ನು ನಾವು ಸಂರಕ್ಷಿಸಬೇಕಾದ್ರೆ ನಿಮ್ಮದು ಸಮಯ ಇಷ್ಟಿದೆ, ಈ ಸಮಯದಲ್ಲಿ ಹೊರಗಡೆ ಹೋಗಬೇಕು, ಈ ಸಮಯದಲ್ಲಿ ಬಂದು ಸೇರ್ಕೋಬೇಕು. ಹಾಗಿದ್ದರೆ ಮಾತ್ರ ಇಲ್ಲಿ ಸ್ಥಳ ಅಂತೇಳಿ ನಿಗದಿಪಡಿಸಿದ್ದಿದ್ರೆ ಇಂತಹ ಅನಾಹುತಗಳಾಗ್ತಿದ್ದ, ಇಂಥದಕ್ಕೆ ದಾರಿ ಆಗ್ತಾ ಇದ್ದ. ಮೊನ್ನೆ ನಡೆದಂತಹದ್ದು ಮಧ್ಯರಾತ್ರಿ ಯಾರೂ ಇಲ್ಲ, ಒಂದು ಹೆಣ್ಣುಮಗಳು ರಸ್ತೆಯಲ್ಲಿ ಬರ್ತಾಳೆ ಅಂತ ಎಲ್ಲರೂ ಮನೆ ಬಾಗಿಲು ತೆಕ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಮ್ಮ? ತಪ್ಪು ಮಾಡೋದು ಇಲ್ಲೂ ತಪ್ಪಿದೆ, ಆ ತಪ್ಪನ್ನು ಸರಿತಿದ್ದುಕೋಬೇಕು. ಅಷ್ಟೊತ್ತಿನಲ್ಲಿ ಬಂದಿದ್ದು ಆಕೆಯೇ ತಪ್ಪೆ. ಜೊತೆಗೆ ಆಕೆ ಎಲ್ಲಿಂದ ಬಂದಿದ್ದಾಳೋ, ಎಲ್ಲಿಂದ ಅವ್ರು ವಾಚ್ ಮಾಡ್ಕೊಂಬಂದಿದ್ದಾರೋ, ಅವ್ರ ಹಿಂದೆ ಬಂದಿರತಕ್ಕಂಥ ರಾಕ್ಷಸರು ಎಲ್ಲಿಂದ ಅವಳನ್ನ ಪ್ರಾರಂಭಿಸಿ ಅವಳನ್ನ ಹಿಂಬಾಲಿಸ್ಕೊಂಬಂದಿದ್ದಾರೋ, ಸಮಸ್ಯೆ ಇದನ್ನು ಹುಡುಕ್ತಾ ಹೊರಟ್ರೆ ಆಳ ನೋಡಿದ್ರೆ ಭಾಳ ಕಷ್ಟ. ಅದಕ್ಕೋಸ್ಕರ ನಾವು ಪ್ರಥಮದಿಂದಲೇ ನಮ್ಮ ಮನೆ ಮಕ್ಕಳಿಂದಲೇ ನಾವು ಸರಿತಿದ್ದೋಣ. ನಮ್ಮ ಮನೆ ಮಕ್ಕಳನ್ನು ಹೇಗೆ ಇಟ್ಕೋಬೇಕು, ಹೇಗೆ ಕಾಪಾಡ್ಕೋಬೇಕು ನಾವು ಜೋಪಾನ ಮಾಡಬೇಕು. ಹಾಗೆ PGಯಿಂದ ಹೊರಗಡೆ ದೇಶದಿಂದ ಬರ್ತಕ್ಕಂಥ, ಹೊರಗಡೆ ರಾಜ್ಯದಿಂದ ಬರ್ತಕ್ಕಂಥ, ಬೇರೆ ಭಾಗಗಳಿಂದ ಬರ್ತಕ್ಕಂಥ ಹೆಣ್ಣುಮಕ್ಳಿಗೂ ಸಹಿತ ತಿಳುವಳಿಕೆ ಹೇಳಿ ಬುದ್ಧಿ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಎಲ್ಲ ತಂದೆ ತಾಯಿಗೂ ಹಕ್ಕಿದೆ. ಅವಳು ನಮಗೆ ಹುಟ್ಟಿಲ್ಲ ಅಥವಾ ನಮಗೆ ಸಂಬಂಧ ಇಲ್ಲ, ಆಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವಳು ಬೀದಿ ಬೀಳುವಂಥ ಅವಶ್ಯಕತೆ ಇಲ್ಲ. ಮಾನವೀಯತೆ ಇರತಕ್ಕಂಥವ್ರಾದರೆ ಅವಳು ಮಾಡುವಂಥ ತಪ್ಪು, ಅವಳು ಹಾಕುವಂಥ ಸಮವಸ್ತ್ರ, ಅವಳು ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ನೀನು ಮಾಡ್ತಿರೋ ತಪ್ಪು ಅಂತ ಕಡಾಖಂಡಿತವಾಗಿ ಮಾತಾಡೋ ತಾಕತ್ತು ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ವಸ್ತ್ರ ಅಲಂಕಾರ ಅದು ನಿಮ್ಮ ಸ್ವಂತ, ಆದರೆ ಅದು ಇನ್ನೊಬ್ಬರು ಕಣ್ಣು ಕುಕ್ಕಬಾರ್ದು. ನಿಮ್ಮ ಅಲಂಕಾರ, ನಿಮ್ಮ ವಸ್ತ್ರವನ್ನು ಹೇಗಾದ್ರೂ ನೀವು ಧರಿಸ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಯಾಕೆಂದರೆ ನೀವು ಸ್ವತಂತ್ರ ಇದೆ, ನೀವು ಸ್ವತಂತ್ರದಿದ್ದೀರಿ. ನಿಮ್ಮ ಆಸೆ ಆಕಾಂಕ್ಷೆ ನಾವು ಬೇಡ ಅಂತ ಹೇಳಿಲ್ಲ, ಆದರೆ ನಿಮ್ಮ ಆಸೆ ಆಕಾಂಕ್ಷೆ ನಾಳೆ ನಿಮಗೆ ಅದು ಮುಪ್ಪಾಗಬಾರ್ದು, ನಿಮಗೆ ಅದು ವಿಷ ಆಗಬಾರ್ದು, ನಾಳೆ ನಿಮ್ಮ ಜೀವನ ಅದರಿಂದ ಕೊಲೆ ಆಗಬಾರ್ದು.